ಇದೊಂಥರ ಸಸ್ತಾವಲ್ಲ ಕೈಮಾ ಸಾರು. ಎಗ್ಗಲ್ಲಿ ಏನಾದ್ರೂ ಡಿಫ್ರೆಂಟ್ ಆಗಿ ಟ್ರೈ ಮಾಡಬೇಕು ಅನ್ನೋರು ಮೊಟ್ಟೆನ ತುರಿದು ಈ ತರ ಉಂಡೆ ಮಾಡಿ ಮೊಟ್ಟೆ ಕೈಮಾ ಸಾರನ್ನ ಟ್ರೈ ಮಾಡಿ. ತುಂಬಾ ಡಿಫ್ರೆಂಟ್ ಆಗಿ ಸೂಪರ್ ಆಗಿರತ್ತೆ. ಇದನ್ನ ಅನ್ನ, ಮುದ್ದೆ, ರೊಟ್ಟಿ, ಚಪಾತಿ, ದೋಸೆ ಯಾವ್ದ್ರ ಜೊತೆನಾದ್ರು ತಿನ್ಬಹುದು. ಇದನ್ ಮಾಡಕ್ಕೆ ಮಿಕ್ಸರ್ ಜಾರ್ಗೆ ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಟೊಮ್ಯಾಟೊ, ಹಸಿ ಕಾಯಿ ತುರಿ, ಗಸಗಸೆ, ಧನಿಯಾ ಪುಡಿ, ಖಾರದ ಪುಡಿ ಮತ್ತೆ ನೀರ್ ಹಾಕಿ ಇದನ್ನ ರುಬ್ಬಿಟ್ಕೊಂಡು 2 ಸ್ಪೂನ್ ಈ ರುಬ್ಬಿರೋ ಖಾರನ ಕೈಮಾ ಉಂಡೆಗೆ ಅಂತ ತೆಗೆದಿಟ್ಕೊತಾ ಇದ್ದೀನಿ. ಸಾರು ಮಾಡಕ್ಕೆ ಪಾತ್ರೆಗೆ ಎಣ್ಣೆ, ಹಿತ್ಕಿದವರೆ ಕಾಳನ್ನ ಹಾಕಿ ಎಣ್ಣೆಲೆ 1-2 ನಿಮಿಷ ಫ್ರೈ ಮಾಡಿ ನಂತರ ರುಬ್ಬಿರೋ ಖಾರ ನೋಡ್ಕೊಂಡು ಸಾರ್ ಕನ್ಸಿಸ್ಟೆನ್ಸಿ ತಕ್ಕಂಗೆ ನೀರು ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಖಾರ ಕುದ್ದು ಕಾಳೆಲ್ಲ ಬೇಯೋಷ್ಟರಲ್ಲಿ ಕೈಮಾ ಉಂಡೆಗೆ ರೆಡಿ ಮಾಡ್ಕೋಬಹುದು. ಫಸ್ಟ್ ಒಂದ್ ಹಿಡಿ ಹುರಿಗಡ್ಲೆನ ಪುಡಿ ಮಾಡಿಟ್ಕೊಂಡು ಬೇಯಿಸಿರೋ ಮೊಟ್ಟೆನ ಈ ತರ ತುರಿದಿಟ್ಕೊಂಡು ಇದಕ್ಕೆ ಅವಾಗ್ಲೇ ಎತ್ತಿಟ್ಕೊಂಡಿರೋ ಖಾರ, ಕೊತ್ತಂಬರಿ ಸೊಪ್ಪು, ಹುರಿಗಡ್ಲೆ ಪುಡಿ, ಉಪ್ಪು, ಖಾರದ ಪುಡಿ ಮತ್ತೆ ಬೈಂಡಿಂಗ್ ಗೆ ಅಂತ ಒಂದ್ ಮೊಟ್ಟೆನ ಬೀಟ್ ಮಾಡಿ ಹಾಕ್ತಾ ಇದೀನಿ. ಇದನ್ನೆಲ್ಲ ಜೆಂಟಲ್ ಆಗಿ ಮಿಕ್ಸ್ ಮಾಡಿಟ್ಕೊಂಡು ನಾರ್ಮಲ್ ಉಂಡೆ ಕಟ್ಟೋ ತರ ಕೈ ಒದ್ದೆ ಮಾಡ್ಕೊಂಡು ಸ್ವಲ್ಪನೇ ತಗೊಂಡು ಉಂಡೆ ಕಟ್ಟಿ ತರ ಮಾಡಿಟ್ಕೊಂಡು ಕಾಳೆಲ್ಲ ಆಲ್ಮೋಸ್ಟ್ ಬೆಂದ್ಮೇಲೆ ಒಂದೊಂದೇ ಉಂಡೆನ ಸುತ್ತ ನಿಧಾನಕ್ಕೆ ಹಾಕಿ ಕೈ ಆಡದೆ ಲೋ ಫ್ಲೇಮ್ ಅಲ್ಲೇ 10 ನಿಮಿಷ ಬೇಯಿಸಿದ್ರೆ ಉಂಡೆಗಳು ಬೆಂದು ಅವೇ ಈ ತರ ಮೇಲೆ ತೇಲಿ ಬಂದ್ರೆ ಮೊಟ್ಟೆ ಕೈಮಾ ಸಾರ್ ತಯಾರಾಗತ್ತೆ.